ಹಾಯ್ ವೆಲ್ಕಮ್ ಬ್ಯಾಕ್ ಟು ಐಸಿರಿ ಚಾನಲ್. ಕಡಲೆ ಬೀಜದ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಎಲ್ಲರೂ ಕೂಡ ತುಂಬ ಸಲ ಟ್ರೈ ಮಾಡಿರ್ತೀರ, ಆದರೂ ಕೂಡ ಅದು ತುಂಬ ಉಂಡೆ ಉಂಡೆ ಥರ ಅನ್ನಿಸ್ತಿರುತ್ತೆ, ತುಂಬ ಆಯ್ಲಿ ಥರ ಅನ್ನಿಸ್ತಾ ಇರುತ್ತೆ, ಕ್ಲೀನಾಗಿ ಪುಡಿ ಪುಡಿಯಾಗಿ ಹುಡಿಯಾಗಿ ಬರ್ತಿರಲ್ಲ ಅಂತ ಎಲ್ಲರೂ ಕೂಡ ಕ್ವಶನ್ಸ್ ಕೇಳಿದ್ರು ತುಂಬ ಜನ ನನಗೆ. ಯಾವ ಥರ ಪರ್ಫೆಕ್ಟಾಗಿ ಕಡಲೆ ಬೀಜದ ಚಟ್ನಿ ಪುಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇವತ್ತು ಅರ್ಧ ಕೆ.ಜಿ. ಕಡಲೆ ಬೀಜನ ಹುರಿದು ಅದರ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಅರ್ಧ ಕೆ.ಜಿ. ಕಡಲೆ ಬೀಜಕ್ಕೆ ಅರ್ಧ ಕೆ.ಜಿ. ಅಷ್ಟೇ ಕೊಬ್ಬರಿನ ತುರಿದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1.5 ಸ್ಪೂನಷ್ಟು ಸಾಲ್ಟ್ ತೊಗೊಂಡಿದ್ದೀನಿ, ಒಂದು 5-6 ಗೆಡ್ಡೆನ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ. ಖಾರ ಪುಡಿನಾದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಒಣಮೆಣ್ಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಖಾರ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ. ಕರ್ಬೇವಿನ ಸೊಪ್ಪನ್ನೂ ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಹಿಂಗೆ ಕೈಯಲ್ಲಿ ಹಿಂಗೆ ಪೌಡ್ರು ಮಾಡಿದ್ರೆ ಅದು ಕ್ಲೀನಾಗಿ ಪುಡಿಯಾಗಿ ಆಗಬೇಕು. ಹುಣಸೆಹಣ್ಣು ಕೂಡ ಅಷ್ಟೇ ಲೈಟಾಗಿ ಬಾಡಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡಿ ಇಟ್ಕೋಬೇಕು. ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅದು ಹಾಗೆ ಚೆನ್ನಾಗಿರುತ್ತೆ. ಎಲ್ಲದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕ್ಕೋಬೋದು. ಮೆಣಸಿನ್ಕಾಯಿ ಇಲ್ಲ ಖಾಲಿಯಾಗಿದೆ ಅಂತಂದರೆ ಈ ಥರ ಖಾರ ಪುಡಿನೂ ಕೂಡ ಹಾಕ್ಕೋಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪನೇ ಈ ಮಿಶ್ರಣನ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಒಂದೇ ಸತಿ ಅದು ಕ್ಲೀನಾಗಿ ಪೌಡ್ರ್ ಆಗಲ್ಲ, ಆವಾಗ 1-2 ಸತಿ ಬ್ಲೆಂಡ್ ಆದ ತಕ್ಷಣ ತೆಗೆದು ಮತ್ತೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸತಿ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ಕೂಡ ಎಲ್ಲದನ್ನು ಫೈನಾಗಿ ರುಬ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ತರ್ತರಿಯಾಗಿರಲಿ, ಹಾಗಿದ್ರೇ ಟೇಸ್ಟ್ ಚೆನ್ನಾಗಿರೋದು. ತುಂಬ ಸಾಫ್ಟ್ ಆದರೆ ಅದು ಟೇಸ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ನೋಡಿ, ಈಗ ಇದು ಚಟ್ನಿ ಪುಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇಷ್ಟು ರುಬ್ಕೋಬೇಕು, ಇದಕ್ಕೂ ಜಾಸ್ತಿ ಪೌಡರೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿರಲ್ಲ. ಈ ಚಟ್ನಿ ಪುಡಿ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಕೂಡ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿನ ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಈ ಚಟ್ನಿ ಪುಡಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡಿ. ಥ್ಯಾಂಕ್ ಯು ಆಲ್.